ಏನ್ ಸರ್ ಇಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ? ನಮ್ ಸ್ಟೂಡೆಂಟ್ ಎಕ್ಸಾಮ್ ಬರ್ತಾ ಇದೆ. ಎಕ್ಸಾಮ್ಗಿಂತ ಮುಂಚೆ ರಿವಿಷನ್ ಮಾಡಬೇಕು. ಎಲ್ಲರೂ ಅಂತಾರೆ ಸರ್ ಹೌ ಡು ಐ ರಿವೈಸ್ ಇನ್ ಒನ್ ಡೇ ರಿವಿಷನ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದೀನಿ. ಸೊ ನಾನು ಒಂದು ಲಿಸ್ಟ್ ಮಾಡಿದ್ದೆ, ಸ್ವಲ್ಪ ಕ್ರಂಬಲ್ ಮಾಡ್ಬಿಟ್ಟಿದೀನಿ ಈಗ. ಬಟ್ ಸ್ಟೂಡೆಂಟ್ಸ್ ಡೋಂಟ್ ವರಿ, ಅದೆಲ್ಲ ಇನ್ಫಾರ್ಮೇಶನ್ ಕೂಡ ಈ ಸ್ಲೈಡ್ ಅಲ್ಲಿ ಇದೆ. ಸೊ ಬನ್ನಿ ನೋಡೋದ ಹೌ ಡು ಆಕ್ಚುಲಿ ರಿವೈಸ್. How do you actually revise one day before the exam? So ವೇದಾಂತು ಕರ್ನಾಟಕ ಟೀಮ್ ಇದಾರೆ, ಬಸವ ಸರ್, ಗೋಪಿಕಾ ಮ್ಯಾಮ್ ಇದ್ರೆ. ವೈ ಟೆನ್ಷನ್ ಸ್ಟೂಡೆಂಟ್ಸ್? Yes. So ma'am, ನೋಡೋದ but they don't have 24 hours, they have 12 hours. Okay, ಕರೆಕ್ಟ್. ಓಕೆ, 24 hours ಇರಲ್ಲ, ಬಿಕಾಸ್ ನಿದ್ರೆ ಮಾಡಬೇಕು, ಅದು ಇದು ಎಲ್ಲ ಮಾಡಬೇಕು. ಐಟಮ್ಸ್ ಎಲ್ಲ ಇರುತ್ತೆ ಮಾಡೋದು. So let's say we have 12 hours right now. Yes, so if 12 hours is there, how do I exactly start? So students, first of all, ಆ 12 hours ನ ಹೆಂಗ್ ಕರೆಕ್ಟ್ ಆಗಿ ಡಿವೈಡ್ ಮಾಡ್ಬೇಕಂತ ಫಸ್ಟ್ ಹೇಳ್ತೀವಿ. ಸೊ ನೋಡಿ, ಮಾರ್ನಿಂಗ್ ಟೈಮ್, ಆಫ್ಟರ್ನೂನ್ ಟೈಮ್, ಈವ್ನಿಂಗ್ ಟೈಮ್, ನೈಟ್ ಟೈಮ್ ಹೆಂಗ್ ಡಿವೈಡ್ ಮಾಡ್ಬೇಕಂತ ಅದು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮಗೆ ಒನ್ ಡೇ ಇಸ್ ಮೋರ್ ದೆನ್ ಇನಫ್ ಟು ರಿವೈಸ್ ದಿ ಎಂಟೈರ್ ಸಿಲೆಬಸ್. ಓಕೆ, ಸೊ start with the morning. Okay, so morning, all students, on 6 a.m. you have to wake up. By 6 a.m. to 9 p.m. it's called as your ಪ್ರಿಮ್ಮಿಂಗ್ ಎಫೆಕ್ಟ್. ಅಂದರೆ ನಮ್ಮ ಸ್ಟ್ರಾಂಗ್ ಕಾನ್ಸೆಪ್ಟ್ ಪಾಯಿಂಟ್, ಇಲ್ಲ ಅಂದರೆ ಸ್ಟ್ರಾಂಗ್ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ನ ಫಸ್ಟ್ ಎತ್ಕೊಬೇಕು. ಇಲ್ಲ ಅಂದರೆ ನಿಮಗೆ ಆಲ್ಸೋ ಯು ಕ್ಯಾನ್ ಡೂ ನಿಮ್ಮ ಮೋಸ್ಟ್ ವೀಕ್ ಪಾಯಿಂಟ್ಸನ್ನು ಟ್ರೈ ಮಾಡ್ಬೋದು. ಬಿಕಾಸ್ ಮಾರ್ನಿಂಗಲ್ಲಿ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನು ಹೋದ್ರೇನು ಡೈರೆಕ್ಟ್ಲಿ ಟು ಎಂಟರ್ ಇನ್ ದಿಸ್. ನೌ ಯು ನಾಟ್ ಸ್ಟಡಿಂಗ್, ಯು ರಿವೈಸಿಂಗ್. ಅದೇ ಸ್ಟೂಡೆಂಟ್ಸ್ ಹೊಸದನ್ನು ಕಲಿಕೋಬೇಡಿ, ಇಟ್ಸ್ ರಿವಿಷನ್. ಆಮೇಲೆ ಆಸ್ ಮ್ಯಾಮ್ ಸೆಡ್, ವೀಕ್ ಸಬ್ಜೆಕ್ಟ್ಸ್ ಹೋಗ್ಬೋದು, ಬಟ್ ಐ ವುಡ್ ಪ್ರಿಫರ್ ಸ್ಟ್ರಾಂಗ್ ಸಬ್ಜೆಕ್ಟ್ ಬಿಕಾಸ್ ಯು ಗೆಟ್ ಮೋರ್ ಕಾನ್ಫಿಡೆನ್ಸ್. ಲೆಟ್ಸ್ ಸೇ ನಿಮ್ಗೆ ಗೊತ್ತೇ ಬೆಳಗ್ಗೆ ಕಾನ್ಫಿಡೆನ್ಸ್ ಹೋಗ್ಬಿಟ್ರೆ ಹೆಂಗಿರುತ್ತೆ ಮ್ಯಾಮ್. ಸೊ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಸಬ್ಜೆಕ್ಟ್ ವಿಚ್ ಯು ಆಲ್ರೆಡಿ ನೋ. ಓದಿದ್ರೆ ಯು ಕ್ಯಾನ್ ಆಲ್ವೇಸ್ ಗೆಟ್ ಮೋರ್ ಕಾನ್ಫಿಡೆನ್ಸ್. ಡೇಸ್ ಕ್ಲಿಯರ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟೂಡೆಂಟ್ಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀವು ಲೋ ವೇಟೇಜ್ ಚಾಪ್ಟರ್ಸ್, ಇಲ್ಲ ಅಂದ್ರೆ ಕ್ವಶನ್ ಬರದೇ ಇಲ್ಲ ಚಾಪ್ಟರ್ ಇಂದ, ಇಲ್ಲಾಂದ್ರೆ ಒಂದು 2 ಮಾರ್ಕ್ ಕ್ವಶನ್ಗೆ ಫುಲ್ ಟೈಮ್ ವೇಸ್ಟ್ ಮಾಡಬೇಡಿ. ಯಾವಾಗಲೂ ಚೂಸ್ ಮಾಡೋದು ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ಅದೇ ನಾವು ಸ್ಟೂಡೆಂಟ್ಸ್ ನೆಕ್ಸ್ಟ್ ಥಿಂಗ್ ಇಸ್ ಕಾಲ್ಡ್ ಫರ್ಗೆಟಿಂಗ್ ಕರ್ವ್. ಏನಂತಂದ್ರೆ ರಿವಿಷನ್ ಇಸ್ ಆಲ್ ಅಬೌಟ್ ಬೀಟಿಂಗ್ ದ ಫರ್ಗೆಟಿಂಗ್ ಕರ್ವ್. ಲೆಟ್ಸ್ ನೀವು ಒಂದು ಟಾಪಿಕ್ ಕಲ್ತೀರಾ, ಆ ಟಾಪಿಕ್ ನೀವು ಆಲ್ಮೋಸ್ಟ್ 1 ವೀಕ್ ಆದ್ಮೇಲೆ 2 ವೀಕ್ಸ್ ಆದ್ಮೇಲೆ ಪ್ರಾಪರ್ ಮರ್ತೋಗ್ಬಿಟ್ಟಿರೋ ಟಾಪಿಕ್ಸ್ನ ಫುಲ್ ಮರ್ತೋಗೋದು ಟಾಪಿಕ್. ಸೊ ಹೆಂಗ್ ಬೀಟ್ ಮಾಡ್ಬೇಕು ಸ್ಟೂಡೆಂಟ್ಸ್? ಯಾವತ್ತೂ ಕೂಡ ನಿಮ್ಮ ಮೆಮರಿ ಸ್ಟಾರ್ಟಿಂಗ್ ಫ್ರೆಶ್ ಇರುತ್ತೆ, ಟೈಮ್ ಆಗ್ತಾ ಏನಾಗುತ್ತೆ, ಮೆಮರಿ ಹೋಗ್ತಾ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದನ್ನ ನೀವು ಹೆಂಗ್ ಬೀಟ್ ಮಾಡ್ಬೇಕಂದ್ರೆ ರಿವಿಷನ್ ಮಾಡಬೇಕು. ಸೊ ಈ ಬೆಳಗ್ಗೆ ಟೈಮ್ ನೀವು ಸ್ಟ್ರಾಂಗ್ ಸಬ್ಜೆಕ್ಟ್ನ ಓದಿದ್ರೆ ಆ ಮೆಮರಿ ನೀವೇನ್ ಮಾಡ್ತೀರಾ, ಮತ್ತೆ ರಿಟೆನ್ಷನ್ ಮಾಡ್ತಾ ಇರ್ತೀರಾ. ಸೊ 4th ವೀಕ್ ಅನ್ನಷ್ಟರಲ್ಲಿ 4th ರೆಪಿಟೇಷನ್ಸ್ ಮೆಮರಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ರಿವಿಷನ್ ಇಸ್ ದ ಕೀ ಇನ್ ದ ಎಂಟೈರ್ ಪ್ರಿಪರೇಷನ್ ಸ್ಟೂಡೆಂಟ್ಸ್. ಈಗ ನಾವು ಮಾರ್ನಿಂಗ್ ನೀವು ಮುಗಿಸಿದ್ರಿ, ಮೋಸ್ಟ್ ಇಂಪಾರ್ಟೆಂಟ್ ನಿಮ್ದು ಸ್ಟ್ರಾಂಗ್ ಸಬ್ಜೆಕ್ಟ್ ಮಾಡಿದ್ರಿ. ಅದಾದ್ಮೇಲೆ ಬ್ರೇಕ್ಫಾಸ್ಟ್, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ. ಹೆವಿ ಬ್ರೇಕ್ಫಾಸ್ಟ್ ಬೇಡ, ಒಳ್ಳೆ ಗುಡ್ ಬ್ರೇಕ್ಫಾಸ್ಟ್. ಇಡ್ಲಿ ವಡೆ ತಿನ್ನಿ, ಇಲ್ಲ ದೋಸೆ ತಿನ್ನಿ, ಇಲ್ಲ ಚಿತ್ರಾನ್ನ ಏನೋ ಮಾಡಿರ್ತಾರಲ್ಲ ತಿನ್ಬಿಡಿ ಆರಾಮಾಗಿ ಕುತ್ಕೊಂಡು. ನಾವು ಸ್ಟೂಡೆಂಟ್ಸ್ ಲೆಟ್ಸ್ ಸೇ ನೆಕ್ಸ್ಟ್ ನಿಮ್ದು 9:30 ಇಂದ 11 AM ಏನ್ ಮಾಡಬೇಕು. 9:30 ಇಂದ 11 AM ಇಂದ ನೀವು ಈಗ ನಿಮ್ದು ಟೈಮ್ ಕಮ್ಮಿ ಇದೆ, ನೀವು ಸ್ಮಾರ್ಟ್ ಆಗ್ಬೇಕೀಗ. ಸೊ ಏನ್ ಮಾಡ್ಬೇಕು, ನೀವೀಗ ಹೈ ವೇಟೇಜ್ ಟಾಪಿಕ್ಸ್ ಮಾಡಬೇಕು. ಗೋಪಿಕಾ ಮ್ಯಾಮ್ ಹೇಳಿದ್ರಲ್ಲ, ಕುತ್ಕೊಂಡು ಯಾವ್ದೋ ಒಂದು ಚಾಪ್ಟರ್ಲಿ ಕ್ವಶನೇ ಬರಲ್ಲ, ಅದನ್ನೇ 20 ಸತಿ ಓದೋದಲ್ಲ. ಸೊ ಗೋ ಫಾರ್ ಹೈ ವೇಟೇಜ್ ಟಾಪಿಕ್ಸ್. ಲೆಟ್ಸ್ ಸರ್ ನನ್ಗೆ ಗೊತ್ತಿಲ್ಲ, ಹೌ ಡು ಐ ಫೈಂಡ್ ದಿಸ್ ಹೈ ವೇಟೇಜ್ ಟಾಪಿಕ್ಸ್? ಇದಕ್ಕೆ ಹೆಲ್ಪ್ ಸಿಗುತ್ತೆ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಈ ವಿಡಿಯೋ ಮ್ಯಾಮ್ ಮಾಡಿದ್ದಾರೆ, ಈ ತರ ಬಯಾಲಜಿಗೂ ವಿಡಿಯೋ ಇದೆ, ಈ ತರ ಫಿಸಿಕ್ಸ್ಗೂ ವಿಡಿಯೋ ಇದೆ. ಈ ವಿಡಿಯೋಲಿ ನಿಮಗೆ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಹೈ ವೇಟೇಜ್ ಟಾಪಿಕ್ಸ್ ಇಂದ ಕ್ವಶನ್ಸ್ ನ ಆಡ್ ಮಾಡಿದೀವಿ. ಸೊ ಅದನ್ನ ನೋಡಿದ್ರೆ ಸಾಕಿರಿಗೆ ಸದ್ಯಕ್ಕೆ. ಸೊ ಇದೊಂದು 45 ಮಿನಿಟ್ಸ್ ಇರುತ್ತೆ ವಿಡಿಯೋ ಇದು. ನೀವು ಅದನ್ನ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 1 ಅವರ್ ಟೈಮ್ ತಗೋತೀರಾ, ಎಲ್ಲ ಕಲಿಯೋದಕ್ಕೆ 2 ಅವರ್ ತಗೋತೀರಾ. ನಾವು ಲೆಟ್ಸ್ ಇದಾದ್ಮೇಲೆ ನಿಮಗೆ ಸ್ವಲ್ಪ ನಿದ್ದೆ ಬರೋ ಸ್ಟಾರ್ಟ್ ಆಗುತ್ತೆ. ಮ್ಯಾಮ್, ಹೌ ಡು ಯು ಬ್ರೇಕ್ ದಿಸ್? ಸೊ ಸ್ಟೂಡೆಂಟ್ಸ್, ನಾವು ದ ರಿಟ್ರೀವಲ್ ಲೂಪ್ ಅಂದ್ರೆ ನಿದ್ರೆ ಬರಕ್ ನಾರ್ಮಲ್ ಆಫ್ಟರ್ನೂನ್ ಟೈಮ್ ಒಂದು 12 o'clock ಆದ್ಮೇಲೆ ಹೆವಿ ಬ್ರೇಕ್ಫಾಸ್ಟ್ ಆದ್ಮೇಲೆ ನಿದ್ರೆ ಬಂದೇ ಬರುತ್ತೆ. ಬಟ್ ಅದನ್ನ ಬ್ರೇಕ್ ಮಾಡಕ್ಕೆ ಆ ಟೈಮಲ್ಲಿ ನೀವು ನಿಮ್ಮ ಬ್ರೈನ್ ನ ಆಕ್ಟಿವೇಟ್ ಮಾಡೋ ತರ ಕ್ವೆಶ್ಚನ್ ಪ್ರಾಕ್ಟೀಸ್ ಮಾಡಬೇಕು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಮ್ಯಾಥ್ಸ್ ತುಂಬಾ ಇಷ್ಟ ಅವ್ರಿಗೆ. ಸೊ ಮ್ಯಾಥ್ಸ್ ಸಾಲ್ವ್ ಮಾಡ್ಬೋದು, ಇಲ್ಲಾಂದ್ರೆ ಕೆಮಿಸ್ಟ್ರಿ ಸಾಲ್ವ್ ಮಾಡ್ಬೋದು, ಫಿಸಿಕಲ್ ಕೆಮಿಸ್ಟ್ರಿ, ಇಲ್ಲ ಅಂದ್ರೆ ಫಿಸಿಕ್ಸ್ ಸಾಲ್ವ್ ಮಾಡ್ಬೋದು. ಬಟ್ ಯೂಶಲಿ ಐ ವುಡ್ ಸೇ ನಿದ್ರೆ ಬರೋ ಟೈಮಲ್ಲಿ ಬಯಾಲಜಿ ಡೈರೆಕ್ಟ್ ಹೋಗ್ಬೇಡಿ. ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಆದ್ರೆ ಕೂಡ ನಿದ್ರೆ ಬರ್ತಾ ಇರುತ್ತೆ, ಬಿಕಾಸ್ ಥಿಯರಿ ಅಲ್ವಾ. ಸೊ ಆ ಟೈಮಲ್ಲಿ ನಾವು ಇದು ಜಸ್ಟ್ ವಿಡಿಯೋಸ್ ಇಲ್ಲ ಹಾಕಿದೀವಿ, ಕಂಪಲ್ಸರಿ ಇಲ್ಲ ನಮ್ಮ ವಿಡಿಯೋಸೇ ವಾಚ್ ಮಾಡ್ಬೇಕಂದ್ರೆ. ಬಟ್ ಆದ್ರೆ ಕೂಡ ನಮ್ಮ ವಿಡಿಯೋಸ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದೀವಿ, ಜಸ್ಟ್ ಆಸ್ ಹೌ ವಿ ವರ್ ಸ್ಟೂಡೆಂಟ್ಸ್. ಇಫ್ ಐ ವಾಸ್ ಅ ಸ್ಟೂಡೆಂಟ್, ನಾನು ಅದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋ ಟೈಮಲ್ಲಿ ಯಾವ ತರ ಕ್ವಶನ್ ಸರ್ಚ್ ಮಾಡ್ತೀನಿ, ಆ ತರ ವಿಡಿಯೋಸ್ ನಾವು ಕಂಬೈನ್ ಆಗಿ ಎಲ್ಲಾ ಟೀಚರ್ಸ್ ಡಿಸ್ಕಸ್ ಮಾಡಿದೀವಿ. ಓಕೆ, ಸೊ ದಟ್ ಟೈಮ್ ಯು ಕ್ಯಾನ್ ಟೇಕ್ ದ ಕ್ವಶನ್ ಪ್ರಾಕ್ಟೀಸ್. ಸೊ ವೆನ್ ಯು ಆರ್ ಡೂಯಿಂಗ್ ಕ್ವಶನ್ ಪ್ರಾಕ್ಟೀಸ್, ಅಗೇನ್ you will be having more retention time. So this forgetting curve will actually start lifting a little because you have now started practicing question and brain has automatically gone to an active mode. Now evening tea ಕುಡಿಬೇಕು. ಆರಾಮ ಒಂದು ಟೀ ಕುಡೀರಿ, ಇಲ್ಲ ಕಾಫಿ ಕುಡೀರಿ, ಇಲ್ಲ ಬೋರ್ನ್ವಿಟಾ, ಹಾರ್ಲಿಕ್ಸ್ ಏನಾದ್ರು ಕುಡೀರಿ ಒಂದು. ಸೊ ನಿಮ್ಮ ಎನರ್ಜಿ ರೀಚಾರ್ಜ್ ಆಗ್ಬೇಕೀಗ. ಎನರ್ಜಿ ರೀಚಾರ್ಜ್ ಆದ್ಮೇಲೆ ಸ್ಟೂಡೆಂಟ್ಸ್, ಈಗ ನಾವು ಇಟ್ಸ್ ಟೈಮ್ ಫಾರ್ ಪವರ್ ಪ್ಯಾಕ್ಡ್ ಲಾಸ್ಟ್ ಮೂಮೆಂಟ್ ರಿವಿಷನ್ಸ್. ಏನೀಗ
ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸು, ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸು, ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ಸು, ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸು ಅದೆಲ್ಲದನ್ನು ಕೂಡ ಒನ್ ಲಾಸ್ಟ್ ರಿವಿಷನ್ ಮಾಡ್ಬೇಕೀಗ. ಸೊ ಇದೆಲ್ಲ ರಿವಿಷನ್ ಆಯ್ತಾ ಈಗ? ಲೆಟ್ಸ್ ಇದೆಲ್ಲ ಆಯ್ತು. ಅದಾದ್ಮೇಲೆ ನೈಟ್ ಟೈಮ್ ಸ್ಟೂಡೆಂಟ್ಸ್. ನೈಟ್ ಟೈಮ್ ನೀವೇನ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಯಾರು ಚಿಟ್ಸ್ ಎಲ್ಲ ಮಾಡಕ್ ಹೋಗ್ಬೇಡಿ, ರೈಟ್? ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಚಿಟ್ಸ್ ಎಲ್ಲ ಮಾಡಕ್ ಹೋಗ್ಬೇಡಿ. ನೈಟ್ ಟೈಮ್ ಇಸ್ ವೆರಿ ಸಬ್ಜೆಕ್ಟಿವ್. ಬಟ್ ನಾವೇನ್ ಹೇಳೋದಂದ್ರೆ ನೈಟ್ ಟೈಮಲ್ಲಿ ಹೊಸ ದಿನದ ಕಲಿಯಕ್ಕೆ ಹೋಗ್ಬೇಡಿ, ರೈಟ್ ಮ್ಯಾಮ್? ಹೊಸದನ್ನ ಕಲ್ತ್ರೆ ವೆರಿ ಹೈ ಚಾನ್ಸ್ ಅದು ಮರ್ತೋಗುತ್ತೆ. ಯು ರಿಮೆಂಬರ್ ಆರ್ ಕಾಲೇಜ್ ಟೈಮ್ ಎಕ್ಸಾಮ್ ಬೆಳಗ್ಗೆ ಫ್ರೆಂಡ್ ಏನೋ ಒಂದು ಕೇಳ್ತಾರೆ, ಬೈ ಮಿಸ್ಟೇಕ್ ನಮಗ್ ಅದ್ ಗೊತ್ತಿಲ್ಲ, ಫುಲ್ ಬುಕ್ ಅಲ್ಲಿ ನಾವು ಅದು ಓದಕ್ ಟ್ರೈ ಮಾಡಿ ಒಂದ್ 10 ಅದರ್ ಕಾನ್ಸೆಪ್ಟ್ ನೋಡ್ಬಿಟ್ಟು ಪ್ಯಾನಿಕ್ ಆಗ್ತೀವಿ. ಸೊ ಗೊತ್ತಿರೋದನ್ನ ಸ್ವಲ್ಪ ಸಾಲಿಡಿಫೈ ಮಾಡ್ಕೊಳ್ಳಿ, ಹೊಸದ್ ಕಲಿಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಹತ್ರ ಟೈಮ್ ಇದೆ ಮುಂಚೆ, ಈಗ ಎಲ್ಲ ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಒಳ್ಳೆ ಟೈಮು. ಸೊ ನೈಟ್ ಒಂದ್ ದಿವಸ ಮುಂಚೆ ನೀವು ಕಲಿಯಕ್ಕೆ ಹೊಸದ್ ಹೋದ್ರೆ ಹಳೆದೆಲ್ಲ ಮರ್ತು ಹೋಗುತ್ತೆ, ರೈಟ್? ಅಂಡ್ ಸ್ಟೂಡೆಂಟ್ಸ್, ಈ ಬೆಳಗ್ಗೆ ಕ್ಲಾಸ್ ಇರುತ್ತೆ, 5 AM ಲೈವ್ಸ್ ಎಲ್ಲ ಮಾಡ್ತಾರೆ. ಬಟ್ ಸಿ ಅಂಡರ್ಸ್ಟ್ಯಾಂಡ್, ನಿಮಗೆ ಏನ್ ಬೇಕೋ ಅದು ಆಲ್ರೆಡಿ ನಿಮಗೆ ಗೊತ್ತಿದೆ. ಅದನ್ನ ಸ್ಟ್ರಾಂಗ್ ಪಾಯಿಂಟ್ ಮಾಡಿ, ಬಿಕಾಸ್ ಇಲ್ಲ ಅಂದ್ರೆ ಇದು ಮರ್ತೋಗ್ಬಿಡ್ತೀರಾ, ಅದು ಮರ್ತೋಗ್ಬಿಡ್ತೀರಾ, ಲಾಸ್ಟ್ ಅಲ್ಲಿ ಏನೂ ಇರಲ್ಲ ಬ್ಯಾಲೆನ್ಸು. ಸೊ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಕ್ವೆಶನ್ ಕೇಳ್ತಾರೆ, ಬಟ್ ಅದನ್ನ ಅಷ್ಟು ತಲೆಗೆ ಎತ್ಕೊಬೇಕು. ಜಸ್ಟ್ ಲಿಸನ್ ಟು ಇಟ್. ಇಫ್ ಯು ಗೆಟಿಂಗ್ ಸಮ್ ಪಾಯಿಂಟ್ಸ್, ಜಸ್ಟ್ ರೈಟ್ ದಟ್ ಪಾಯಿಂಟ್. ಸೊ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಕೇಳಿಸ್ಕೋಬೇಕಂತ ಏನಿಲ್ಲ, ಕೇಳಿಸ್ಕೋಬಹುದು. ಫ್ರೆಂಡ್ಸ್ ಪಾಯಿಂಟ್ಸ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಬಟ್ ಹೊಸದ್ ಕೇಳಿಸ್ಕೊಂಡು ಎಕ್ಸಾಮ್ ಅಲ್ಲಿ ನೀವು ಅದನ್ನ ಅರ್ಧ ನೆನಪಿಕೊಂಡು ಬರೆಯಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಕಲೀರಿ, ಏನಾಗಲ್ಲ. ಬಟ್ ಐ ವುಡ್ ರೆಕಮೆಂಡ್ ನೈಟ್ ಟೈಮ್ ಅಲ್ಲಿ ಏನ್ ಕಲ್ತಿರಲ್ಲ ಫುಲ್ ಡೇ ಟೈಮ್ ಅಲ್ಲಿ ಒಂದು ಶಾರ್ಟ್ 15 to 20 30 ಮಿನಿಟ್ಸ್ ರಿವಿಷನ್ ಮಾಡಿ ಮಲ್ಕೊಂಬಿಡಿ ಆರಾಮಾಗಿ. ಸೊ ಸಾರಿ, ಸೊ ಸ್ಟೂಡೆಂಟ್ಸ್, ಆಲ್ರೆಡಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಫಿಕ್ಸ್ಡ್ ಕ್ವೆಶನ್ಸ್, 31 ಕ್ವೆಶನ್ಸ್ ಇನ್ 55 ಮಾರ್ಕ್ಸ್, ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಮ್ಯಾಕ್ಸ್ ಟು ಮ್ಯಾಕ್ಸ್. ಆಮೇಲೆ ಸರ್ ಅಡಿಷನಲ್ ಒಂದು ಗೋಲ್ಡ್ ಮೈನು ಕೊಟ್ಟಿದ್ದೀವಿ, ಸ್ಯಾಂಪಲ್ ಪೇಪರ್ ಕೊಟ್ಟಿದ್ದೀವಿ. ಸೊ ಅದು ಕೊಟ್ಟಿದ್ದೀವಿ. ಸೊ ಇದೆಲ್ಲ ಬಂದು 3 ಮಾರ್ಕ್ 5 ಮಾರ್ಕ್ ಮ್ಯಾರಥಾನ್ ಅದು ಮಾಡಿದೀವಿ ಸ್ಟೂಡೆಂಟ್ಸ್. ಅದಾದ್ಮೇಲೆ MCQ ಮ್ಯಾರಥಾನು ಮಾಡ್ತಾ ಇದೀವಿ. ಸೊ ನಿಮಗ್ ಬೇಕಾಗಿರೋ ಎಲ್ಲಾ ಕಂಟೆಂಟು ಈ ಚಾನಲ್ ಇದೆ. ನಮ್ ಚಾನಲ್ ಫಾಲೋ ಮಾಡ್ಬಿಟ್ಟು ನಿಮಗೆ ಅಕಾಡೆಮಿಕ್ಲಿ ಇಂಪ್ರೂವ್ಮೆಂಟ್ ಬಂದ್ರೆ ಯು ಕಮ್ ಬ್ಯಾಕ್ ಟು ದ ಚಾನಲ್. ವಿ ಆರ್ ನಾಟ್ ಟೆಲಿಂಗ್ ಬಿ ಆನ್ ದ ಚಾನಲ್, ಬಟ್ ಯು ಚೆಕ್ ದ ಚಾನಲ್, ಬಿಕಾಸ್ ನಾವು ಬಂದು ನೀಟ್ ಟೀಚರ್ಸ್ ಅಂಡ್ KCT ಟೀಚರ್ಸ್. ಸೊ ನಮಗೆ ಕಂಟೆಂಟ್ ನಾಲೆಜ್ ಅಷ್ಟು ಡೀಪ್ ಆಗಿರುತ್ತೆ. ಬಟ್ ಆದ್ರೆ ಕೂಡ ನಿಮ್ PU ಲೆವೆಲ್ ಅಲ್ಲಿ ವಿ ಹ್ಯಾವ್ ಟ್ರೈ ಟು ಡೂ ಎವ್ರಿ ಸಿಂಗಲ್ ಕಾನ್ಸೆಪ್ಟ್, ರೈಟ್? ಸೊ ಸ್ಟೂಡೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚಾನಲ್ನ ಲೈಕ್ ಮಾಡಿ, ವಿಡಿಯೋಸ್ನ ಕಮೆಂಟ್ ಮಾಡಿ ಯೂಸ್ಫುಲ್ ಆಗಿದ್ರೆ. ಐ ವಿಲ್ ಸಿ ಯು ಸ್ಟೂಡೆಂಟ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಆಲ್ ಆಫ್ ಯು ಟೇಕ್ ಕೇರ್ ಅಂಡ್ ಬೈ.